ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಕ್ರೀಡೆಯಿಂದ ದೈಹಿಕ ಆರೋಗ್ಯ ಸದೃಢವಾಗಿರುತ್ತದೆ, ಜೊತೆಗೆ ಮಾನಸಿಕ ಉತ್ಸಾಹ ವೃದ್ಧಿಸುತ್ತದೆ ಎಂದು ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಗೌತಮ್ ಅರಳಿ ಅವರು ಮಾತನಾಡಿ ತಿಳಿಸಿದರು. ಗುರುವಾರ 22ನೇ ಊಶು ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು, ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಹಜ, ಅವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ಪ್ರತಿಯೊಬ್ಬರೂ ಕೂಡ ನಾನು ಗೆಲ್ತೇನೆಂದು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು, ಅದಕ್ಕೆ ತಕ್ಕಂತೆ ಪ್ರಯತ್ನ ಕೂಡ ಮಾಡಬೇಕು. ಈ ಸಲ ಸಾಧ್ಯವಾಗದೇ ಇದ್ದಾಗ ಮುಂದಿನ ಬಾರಿ ಸತತ ಪ್ರಯತ್ನ ಮುಂದುವರಿಸಬೇಕು. ಸತತ ಪರಿಶ್ರಮವೇ ಗೆಲುವಿಗೆ ಮುನ್ನುಡಿ ಎಂದು ಅರಳಿಯವರು ತಿಳಿಸಿದರು. ಜೊತೆಗೆ ಇದೇ ವೇಳೆ ಊಶು ಕ್ರೀಡಾಕೂಟದ ರಾಜ್ಯ ಕಾರ್ಯದರ್ಶಿ ಅಶೋಕ್ ಮೋಕಾಶಿ ಅವರು ಮಾತನಾಡಿ, ಹಲವು ಜಿಲ್ಲೆಗಳಿಂದ ಆಗಮಿಸಿದ ಊಶು ಕ್ರೀಡಾಪಟುಗಳಿಗೆ ಸಕಲ ವ್ಯವಸ್ಥೆಯನ್ನು ನಮ್ಮಲ್ಲಿ ಮಾಡಲಾಗಿದೆ. ಕ್ರೀಡೆಗಳಲ್ಲಿ ಭಾಗವಹಿಸುವಿಕೆ ಮುಖ್ಯ. ಇಂದು ಯುವಕರು ಯುವತಿಯರು ಮೊಬೈಲ್ಗಳಲ್ಲಿ ಕ್ರೀಡೆ ಆಡುತ್ತಿರುವುದು ದುರ್ದೈವದ ಸಂಗತಿಯಾಗಿದೆ. ಇದರಿಂದಾಗಿ ಯುವಜನತೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಹೀಗಾಗಿ ಪಾಲಕರು ಕೂಡ ತಮ್ಮ ತಮ್ಮ ಮಕ್ಕಳನ್ನ ಕ್ರೀಡೆಗಳಲ್ಲಿ ದೈಹಿಕವಾಗಿ ತೊಡಗಿಸಿಕೊಳ್ಳುವಂತೆ ಭಾಗವಹಿಸಲು ಪ್ರೇರೇಪಿಸಬೇಕು ಎಂದು ಮನವಿಯನ್ನ ಮಾಡಿದರು. ಜೊತೆಗೆ ಇದೇ ವೇಳೆ ಈ ಒಂದು ಊಶು ಕ್ರೀಡಾಕೂಟ ಉದ್ದೇಶಿಸಿ ಊಶು ಜಿಲ್ಲಾ ಕಾರ್ಯದರ್ಶಿಗಳಾಗಿರುವ ಸುವಿತ್ ಮೋರೆ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಊಶು ಜಿಲ್ಲಾಧ್ಯಕ್ಷ ಚಂದ್ರಕಾಂತ್ ಬಲಾಡೆ, ರಾಜ್ಯ ಖಜಾಂಚಿ ಸಂಗಮೇಶ್ ಲಾಯ್ಕಗುಂಡಿ, ನೂರ್ ಕಾಲೇಜಿನ ಪ್ರಾಚಾರ್ಯ ಇಮ್ರಾನ್ ಸಯೀದ್, ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಇರ್ಷಾದ್ ಪಹಲ್ವಾನ್, ನಗರಸಭೆ ಸದಸ್ಯ ಪ್ರಶಾಂತ್ ದೊಡ್ಡಿ, ಜೈಪಾಲ್ ಬೋರಾಳೆ, ದೈಹಿಕ ಶಿಕ್ಷಣ ನಿರ್ದೇಶಕ ಬಾಲಸುಬ್ರಹ್ಮಣ್ಯ ಚಾಲಕ್ ಇತರರು ಇದ್ದರು. ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಜಯಶ್ರೀ ಪ್ರಭಾ ಅಧ್ಯಕ್ಷತೆಯನ್ನು ವಹಿಸಿದರು. ಸೂರ್ಯಕಾಂತ್ ಮೋರೆ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡಿದರೆ, ಕಾರ್ಯದರ್ಶಿಯಾಗಿರುವ ಸುಮಿತ್ ಮೋರೆ ಅವರು ಈ ವೇಳೆ ಸ್ವಾಗತ ಕೂಡ ಮಾಡಿದರು. ನಾಗರಾಜ್ ವರ್ಮಾ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಈಗ ಮಕ್ಕಳ ಆಕ್ಟಿವಿಟಿ ನೋಡ್ಕೊಂಡು ನಾವು ಆಸಕ್ತಿ ಬಂದಿದೆ. ಇದೊಂದು ಉದಾಹರಣೆ ಆಗಿಟ್ಕೊಂಡು ಇನ್ನು ಮುಂದಿನ 2-3 ದಿವಸಗಳಲ್ಲಿ ನಡೀತಕ್ಕಂಥ ಈ ಟೂರ್ನಮೆಂಟ್ ಬೀದರ್ಲಿರ್ತಕ್ಕಂತಹ ಎಲ್ಲರಿಗೂ ಉತ್ತೇಜನ ನೀಡಿ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಹೆಚ್ಚಿನ ಅವಕಾಶವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಉದ್ದೇಶ ಈ ಒಂದು ಟೂರ್ನಮೆಂಟ್ನ ಉದ್ದೇಶ ಆಗಿದೆ. ಹಾಗಾಗಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಮೊಟ್ಟಮೊದಲಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಕಾರಣ ಏನು ಅಂತಂದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಭಾಗವಹಿಸೋದು ಬಹಳ ಇಂಪಾರ್ಟೆಂಟ್. ಗೆಲ್ತಿದ್ದು ಸೆಕೆಂಡ್ರಿ, ಎಲ್ಲರೂ ವಿನ್ನರ್ಸ್. ರಾಜ್ಯ ಮಟ್ಟದಲ್ಲಿ ಒಂದು ಭಾಗವಹಿಸ್ತಾ ಇದ್ದೀವಿ. ನಾವೆಲ್ಲರೂ ವಿನ್ನರ್ಸ್ ಅಂತ ತಿಳ್ಕೊಂಡು ಭಾವಿಸ್ಕೊಂಡು ಈ ಕ್ರೀಡೆಯಲ್ಲಿ ಕ್ರೀಡಾ ಮನೋಭಾವನೆಯಿಂದ ಆಡಲಿಕ್ಕೆ ನಾನು ತಮಗೆ ವಿನಂತಿ ಮಾಡ್ತೀನಿ. ಮತ್ತೆ ಈಗೆಲ್ಲ ಪ್ರದರ್ಶನ ಮಾಡಿರ್ತಕ್ಕಂಥ ಪಟುಗಳು ಅವರು ನ್ಯಾಷನಲ್ ಮೆಡಲಿಸ್ಟ್, ಇಂಟರ್ನ್ಯಾಷನಲ್ ಮೆಡಲಿಸ್ಟ್, ಸಾಕಷ್ಟು ಜನ ಒಳ್ಳೊಳ್ಳೆ ಸ್ಥಳದಲ್ಲಿ ಅವರು ಪದಕಗಳನ್ನು ಗಳಿಸಿಕೊಂಡಂತಹ ವಿದ್ಯಾರ್ಥಿಗಳಾಗಿದ್ದಾರೆ, ಕ್ರೀಡಾಪಟುಗಳಾಗಿದ್ದಾರೆ. ಹಾಗೆ ಕ್ರೀಡಾಪಟುಗಳು ಆಗಿದ್ದ ಅಷ್ಟೇ ಅಲ್ಲ, ಯಾರು ವಿನ್ನರ್ಸ್ ಆಗಿರ್ತಾರೋ ಅವರಿಗೆ ಸಾಕಷ್ಟು ಸರ್ಕಾರದ ಸವಲತ್ತುಗಳು ಕೂಡ ಇದ್ದಾವೆ, ಇಲಾಖೆಯಿಂದ ಪ್ರೋತ್ಸಾಹಗಳು ಸಿಗ್ತವೆ, ಸಾಕಷ್ಟು ಸೌಲಭ್ಯಗಳು ಸಿಗ್ತವೆ. ಮತ್ತು ಮುಂದೆ ಕ್ರೀಡೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪದಕ ಪಡೆದವರಿಗೆ ಸರ್ಕಾರ ಕೂಡ ಎಲ್ಲ ನೌಕರಿಗಳಲ್ಲಿ, ಸರ್ಕಾರಿ ನೌಕರಿ ಆಗಿರ್ಬೋದು, ಖಾಸಗಿ ನೌಕರಿಗಳಾಗಿರ್ಬೋದು, ಅವರಿಗೆ ಒಂದು ರಿಸರ್ವೇಷನ್ ಕೂಡ ಕಲ್ಪಿಸ್ತಾ ಇದೆ. ಇದನ್ನು ಸದುಪಯೋಗ ತಾವೆಲ್ಲರೂ ಕೊಡ್ಕೋಬೇಕು.
ಬೀದರ್ನಲ್ಲಿ ಈ ಒಂದು ದೊಡ್ಡ ಹಂತದ ಒಂದು ಊಷೋ ಕಾಂಪಿಟೇಷನ್ ಚಾಂಪಿಯನ್ಶಿಪ್ನಲ್ಲಿ ಆಯೋಜನೆ ಮಾಡಿದ್ದಾರೆ. ಅದು ನಮ್ಮ ಕ್ರೀಡಾಂಗಣವನ್ನು ಆಯ್ಕೆ ಮಾಡ್ಕೊಂಡಿದ್ದು ನಮಗೆ ಬಹಳ ಗೌರವವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಅಭಿನಂದನೆ ಕೂಡ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆಯೇ ಈ ಬರ್ತಕ್ಕಂಥ 2-3 ದಿವಸಗಳಲ್ಲಿ ಬಹಳ ಸುಸೂತ್ರವಾಗಿ ಈ ಟೂರ್ನಮೆಂಟ್ನ ನಡೆಯಲಿ ಮತ್ತು ಎಲ್ಲರೂ ಕ್ರೀಡಾ ಮನೋಭಾವನೆಯಿಂದ ಆಡಲಿ, ಎಲ್ಲರೂ ವಿನ್ಯಾಸವನ್ನು ತಿಳ್ಕೊಂಡು ಆಡಲಿ. ಸೋಲು ಗೆಲುವು ಇದೇ ಇರ್ತದೆ, ಯಾರೋ ಒಬ್ಬರು ಗೆಲ್ಲಬೇಕಾದ್ರೆ ಅವರು ಸೋಲಲೇಬೇಕಾಗ್ತದೆ, ಅದು ನಿಶ್ಚಿತ. ಹೀಗಾಗಿ ನಾನು ಸೋತಿದ್ದಂಥ ಒಂದು ಬೇಗ ಮಾಡಿ ಇಟ್ಕೊಂಡು ಈಗ ಹೋಗೋದು ಬೇಡ. ಬೀದರ್ಗೆ ಬಂದಿದ್ದೀರಿ, ಬೀದರ್ಗೆ ಎಲ್ಲರೂ ಸಂತೋಷವಾಗಿ ಖುಷಿಯಿಂದ ಈ ಚಾಂಪಿಯನ್ಶಿಪ್ನ ಭಾಗವಹಿಸಿ ಎಲ್ಲರೂ ವಿಜೇತ ಅಂತ ತಿಳ್ಕೊಂಡು ಈಗ ಹೋಗಲಿಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಮತ್ತು ಆಯೋಜಕರಿಗೆ ಎಲ್ಲರಿಗೂ ಕೂಡ. ಕಾರಣ ಏನಂತಂದ್ರೆ ಈಗಾಗಲೇ ಸುಮಾರು ಲೇಟ್ ಆಗಿದೆ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕೆ. ಸೊ ಜಾಸ್ತಿ ಸಮಯ ವಿಳಂಬ ಮಾಡಿದ್ದೇನೆ. ವಹಿಸಿರ್ತಕ್ಕಂತಹ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಶುಭಾಶಯಗಳನ್ನು ಕೋರಿ. ನನ್ನ ಹೆಸರು ಅಶೋಕ್ ಡಿ ಮುಕಾಶಿ ಅಂತ, ಕರ್ನಾಟಕ ಉಷು ಸಂಸ್ಥೆಯ ಜನರಲ್ ಸೆಕ್ರೆಟರಿ, ಆಮೇಲೆ ಇದು 22nd ಸ್ಟೇಟ್ ಉಷು ಚಾಂಪಿಯನ್ಶಿಪ್ ಕಾಂಪಿಟಿಷನ್ ಡೈರೆಕ್ಟರ್. ಇಂದಿನಿಂದ 28 to 30ವರೆಗೂ ಇಲ್ಲಿ 22nd ಸ್ಟೇಟ್ ಉಷು ಚಾಂಪಿಯನ್ಶಿಪ್ ನಡೀತಾ ಇದೆ. ಜೂನಿಯರ್, ಸೀನಿಯರ್, ಸಬ್ ಜೂನಿಯರ್, ಬಾಲಕ ಹಾಗೂ ಬಾಲಕಿಯರ ಸ್ಪರ್ಧೆಗಳು ಇಲ್ಲಿ ನಡೀತಾ ಇದೆ. ಈ ಕ್ರೀಡಾಕೂಟವನ್ನು ಬೀದರ್ ಜಿಲ್ಲಾ ಉಷು ಸಂಸ್ಥೆಯು ಕರ್ನಾಟಕ ಉಷು ಸಂಸ್ಥೆಯ ನೆರವಿನೊಂದಿಗೆ ಆಯೋಜನೆ ಮಾಡಿಕೊಂಡಿದೆ. ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಲು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸುಮಾರು ಅಂದಾಜು 700 ಕ್ರೀಡಾಪಟುಗಳು, ತರಬೇತಿದಾರರು, ನಿರ್ಣಾಯಕರು ಭಾಗಿಯಾಗಲಿದ್ದಾರೆ. ಭಾಗಿಯಾದ ಎಲ್ಲರಿಗೂ ಬೀದರ್ ಜಿಲ್ಲಾ ಉಷು ಸಂಸ್ಥೆ ಉತ್ತಮವಾಗಿ ವಸತಿ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಿದೆ. ಈ ಕ್ರೀಡಾಕೂಟದಲ್ಲಿ ಈ ವಿಜೇತರಾದ ಕ್ರೀಡಾಪಟುಗಳಿಗೆ ಅತ್ಯಾಕರ್ಷಕವಾದ ಪ್ರಶಸ್ತಿ ಪದಕ, ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗುವುದು. ಹೆಚ್ಚಿನ ಪದಕಗಳನ್ನು ಪಡೆದ ಜಿಲ್ಲಾ ತಂಡಕ್ಕೆ ಅತ್ಯುತ್ತಮವಾದ ಚಾಂಪಿಯನ್ ಟ್ರೋಫಿಯನ್ನು ನೀಡಿ ಕೂಡ ಗೌರವಿಸಲಾಗುತ್ತದೆ. ಈ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ಪಡೆದ ಕ್ರೀಡಾಪಟುಗಳು ಮುಂಬರುವ ರಾಷ್ಟ್ರಮಟ್ಟದ ಜೂನಿಯರ್, ಸೀನಿಯರ್, ಸಬ್ ಜೂನಿಯರ್ ಕ್ರೀಡಾಕೂಟದಲ್ಲಿ ಕರ್ನಾಟಕ ರಾಜ್ಯ ಉಷು ತಂಡಕ್ಕೆ ಆಯ್ಕೆ ಮಾಡಲಾಗುತ್ತದೆ. ಈ ಉಷು ಅನ್ನೋದು ಚೈನೀಸ್ ಮಾರ್ಷಲ್ ಆರ್ಟು ಮೇಡಮ್. ಚೈನೀಸ್ ಮಾರ್ಷಲ್ ಆರ್ಟು 1989ರಲ್ಲಿ ಇದು ಇಂಡಿಯಾಗೆ ಬಂತು. ಇಂಡಿಯಾದಲ್ಲಿ ಎಲ್ಲ ರಾಜ್ಯದೊಳಗೂ ಇದು ಉಷು ಕ್ರೀಡೆ ಚಟುವಟಿಕೆಗಳು ನಡೀತಾ ಇದೆ. 89ಲಿಂದ ಕರ್ನಾಟಕದಲ್ಲೂ ಕೂಡ ನಡೀತಾ ಇದೆ. 89ಲಿಂದ ಇಲ್ಲಿವರೆಗೂ 22 ರಾಜ್ಯ ಉಷು ಚಾಂಪಿಯನ್ಶಿಪ್ಪನ್ನು ನಾವು ಮಾಡಿದ್ದೀವಿ. ಬೀದರ್ದಲ್ಲಿ ಮೊದಲೇ ಸರ ಈ ಥರ ಮಾಡ್ತಾ ಇರೋದು. ಸುಮಾರು ದಿವಸದಿಂದ ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಬಟ್ ಚಾಂಪಿಯನ್ಶಿಪ್ ಮಾಡ್ತಾ ಇರೋದು ಬೀದರ್ದಲ್ಲಿ ಫಸ್ಟ್ ಟೈಮ್. ಯಾಕೆ ಅಲಾಟ್ಮೆಂಟ್ ಮಾಡಿದ್ವಿ ನಾವಿಲ್ಲ ಅಂತಂದ್ರೆ ಈ ಕ್ರೀಡೆಯಿಂದ ಸಿಗುವಂಥ ಬೆನಿಫಿಟ್ ಈ ಮಕ್ಕಳು ತಗೋಬೇಕು, ಇಲ್ಲಿ ಪ್ರಚಾರ ಆಗಿ ಈ ಕ್ರೀಡೆಗಳು ಬೆಳೆಸುವ ಒಂದು ಉದ್ದೇಶದಿಂದ ನಾವು ಇಲ್ಲಿ ಅಲಾಟ್ಮೆಂಟ್ ಮಾಡಿದ್ದೀವಿ. ನಾವು ಏನು ಉದ್ದೇಶ ಇಟ್ಟು ನಾವು ಇವ್ರಿಗೇನು ಕೊಟ್ಟಿದ್ದೀವೋ ಅಚ್ಚುಕಟ್ಟಾಗಿ ಇವ್ರು ಮಾಡ್ತಾಯಿದ್ದಾರೆ. ಅದೇ ಸಂಸ್ಥೆಗೆ ಒಂದು ಖುಷಿ ತಂದಿದ್ದು. ಇಲ್ಲಿ ಮಕ್ಕಳು ಉಷು ಕ್ರೀಡೆಯಿಂದ ಸಿಗುವಂಥ ಎಲ್ಲ ಅವಕಾಶಗಳನ್ನು ಈ ಮಕ್ಕಳು ತಗೊಳ್ಳಿ. ಇದು ಉಷು ಕಲಿಯುವುದರಿಂದ ಮಕ್ಕಳಿಗೆ ಒಂದು 4 ಥರ ಬೆನಿಫಿಟ್ ಇದೆ ಮೇಡಮ್. ಒಂದು ಸೆಲ್ಫ್ ಡಿಫೆನ್ಸ್. ಈಗ ಸೆಲ್ಫ್ ಡಿಫೆನ್ಸ್ ಅಂತೂ ಎಲ್ರಿಗೂ ಬೇಕೇ ಬೇಕು. ನಿಮ್ಮ ಮೀಡಿಯಾದಿಂದ ಎಲ್ಲರೂ ನೋಡ್ತಾ ಇದ್ದಾರೆ. ಪ್ರತಿನಿತ್ಯ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಹೆಣ್ಮಕ್ಳ ಮೇಲೆ ಅನ್ಯಾಯ, ಅತ್ಯಾಚಾರ ಕೂಡ ನಡೀತಾ ಇದೆ. ಆಮೇಲೆ ಯಾರೋ ಸಾಮಾನ್ಯ ಜನರಿಗೆ, ಸಂಬಾಯಿತರ ಮೇಲೂ ಅಟ್ಯಾಕ್ ಆಗ್ತಾಯಿದೆ, ಅವ್ರ ಪ್ರಾಪರ್ಟಿಗಳನ್ನ ಕಿತ್ಕೊಳ್ತಾ ಇದ್ದಾರೆ. ಹೀಗಾಗಿ ಅದನ್ನೆಲ್ಲ ನಾವು ಅಪೋಸ್ ಮಾಡಬೇಕು. ಅದರಿಂದ ನಾವು ರಕ್ಷಣೆ ಮಾಡ್ಕೋಬೇಕಂತಂದ್ರೆ ಈ ಕಲೆ ಪ್ರತಿಯೊಬ್ಬರಿಗೂ ಭಾಳ ಅವಶ್ಯಕತೆ ಇದೆ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ಭಾಳ ಅಂದ್ರೆ ಮುಖ್ಯವಾಗಿ ಪ್ರತಿಯೊಂದು ಪಾಲಕರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಪ್ರತಿಯೊಂದು ನಿಮ್ಮ ಮಕ್ಕಳನ್ನು ಈ ಕ್ರೀಡೆಗೆ ಜಾಯಿನ್ ಮಾಡಿ. ಯಾಕಂದರೆ ಇವಾಗಿನ ಲೈಫ್ ಸ್ಟೈಲಿಂದ ಮಕ್ಕಳ ಜೀವನನ ಹಾಳಾಗ್ತಾಯಿದೆ. ಯಾಕಂದರೆ ಯಾರಿಗೂ ಫಿಸಿಕಲ್ ಆ್ಯಕ್ಟಿವಿಟೀಸೇ ಇಲ್ಲ. ಸುಮ್ಮನೆ ಮೊಬೈಲ್ ಆಯಿತು, ಟಿ ವಿ ಆಯಿತು, ಅಭ್ಯಾಸ ಆಯಿತು. ಹೀಗಾಗಿ ಈಗ ನೀವು ನೋಡ್ತಾ ಇರಬೇಕು, 25-30 ವಯಸ್ಸಾದ್ಮೇಲೆ ಕ್ರಾನಿಕ್ ಡಿಸೀಸಸ್ ಸ್ಟಾರ್ಟ್ ಆಗ್ತಾವೆ. BP ಬಂತು ಅಥವಾ ಶುಗರ್ ಬಂತು, ಸ್ಟಾರ್ಟ್ ಆಗುತ್ತೆ. ಅದರಿಂದ ಮನುಷ್ಯರ ಆಯುಷ್ಯ ಕಡಿಮೆ ಆಗ್ತಾಯಿದೆ. ಕ್ರಾನಿಕ್ ಡಿಸೀಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಅದನ್ನು ನಾವು ಅದರಿಂದ ನಾವು ಸೇಫ್ಟಿಯಾಗಿ ಉಳ್ಕೋಬೇಕು ಅಂತಂದರೆ ಎಲ್ಲರಿಗೂ ಇದು ಅವಶ್ಯಕವಾಗಿದೆ. ದಯವಿಟ್ಟು ಇದಕ್ಕೆ ಜಾಯ್ನ್ ಆಗಿ. ಒಂದು ಇದು ಹೆಲ್ತ್ಲಿಂದ, ಆಮೇಲೆ ಫಿಸಿಕಲಿ ಫಿಟ್ ಆಗಿರ್ತಾನೆ. ಮಕ್ಕಳಿಗೆ ಏನು ಬೆನಿಫಿಟ್ ಅಂತಂದರೆ ಇದು ಇವಾಗ ನೋಡಿ ಇಲ್ಲಿ ಚಾಂಪಿಯನ್ಶಿಪ್ ಆಗ್ತಾಯಿದೆ. ಈ ಚಾಂಪಿಯನ್ಶಿಪ್ಪಲ್ಲಿ 6th ಸ್ಟ್ಯಾಂಡರ್ಡ್ಲಿಂದ 10th ಸ್ಟ್ಯಾಂಡರ್ಡ್ವರೆಗೂ ಯಾರು ಅಭ್ಯಾಸ ಮಾಡ್ತಾ ಇರ್ತಾರೆ ಅವರು ಫಸ್ಟ್ ಪ್ಲೇಸ್ ತೊಗೊಂಡ್ರೆ ಅವ್ರಿಗೆ ಕ್ರೀಡಾ ಇಲಾಖೆ 10,000 ರೂಪಾಯಿ ಸಹಾಯಧನನ ಕೊಡುತ್ತೆ. ಆ 10,000 ರೂಪಾಯಿ ಸಣ್ಣದೇನಲ್ಲ, ಅವ್ರ ಎಜುಕೇಷನ್ಗೆ, ಅವ್ರ ಫ್ಯಾಮ್ಲಿಗೆ ಭಾಳ ಮುಖ್ಯವಾಗಿ ದೊಡ್ಡದಾಗತ್ತೆ. ಆಮೇಲೆ SC STದವ್ರು ಯಾರಾದರೂ ಫಸ್ಟು, ಸೆಕೆಂಡು, ಥರ್ಡು ಇಲ್ಲಿ ಏನಾದ್ರು ಪ್ಲೇಸ್ ಮಾಡಿದರೆ ನಮ್ಮ ಕ್ರೀಡಾ ಇಲಾಖೆ SC ST ಅವರಿಗೆ ಸ್ಪೆಷಲ್ ಕೋಟಾ ಇದೆ, 1 ಲಕ್ಷ ರೂಪಾಯಿ ಸಹಾಯಧನನ ಕೊಡುತ್ತೆ.
ಪ್ರತಿ ವರ್ಷ ನೂರಾರು ಮಕ್ಕಳು ಕರ್ನಾಟಕದಲ್ಲಿ ಉಷು ಪ್ಲೇಯರ್ ತೊಗೊಳ್ತಾ ಇದ್ದಾರೆ. ಇವರೇನಾದರೂ ಇಲ್ಲಿಂದ ವಿನ್ ಆಗಿ ನ್ಯಾಷನಲ್ಗೆ ಹೋದರು, ನ್ಯಾಷನಲಲ್ಲಿ ಏನಾದರೂ ಮೆಡಲ್ ಮಾಡಿದರೆ ನಮ್ಮ ಕ್ರೀಡಾ ಇಲಾಖೆ 3 ಲಕ್ಷದವರೆಗೂ ಸಹಾಯಧನ ಕೊಡುತ್ತೆ. ಈ ಥರ ಅವರಿಗೆ ಹಣಕಾಸಿನ ಸಪೋರ್ಟೂ ಸಿಗುತ್ತೆ. ಈ ಕ್ರೀಡೆಯಿಂದ ಉನ್ನತ ಶಿಕ್ಷಣಕ್ಕೂ ಯೂಸ್ ಆಗುತ್ತೆ ರೀ. ಇದರ ನ್ಯಾಷನಲ್ ಲೆವೆಲ್ ಜಸ್ಟ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇದ್ರಿ, ಆಮೇಲೆ ನ್ಯಾಷನಲ್ ಮೆಡಲ್ ಇರಲಿ, ಇಂಟರ್ನ್ಯಾಷನಲ್ ಮೆಡಲ್ ಇರಲಿ. ಹೈಯರ್ ಎಜುಕೇಷನ್ CET ಮುಖಾಂತರ ಇಂಜಿನಿಯರಿಂಗು, ಮೆಡಿಕಲ್ಲು, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅಥವಾ ವೆಟರ್ನರಿ ಯಾವುದೇ CET ಮುಖಾಂತರ ಹೋಗುವಂಥ ಶಿಕ್ಷಣಕ್ಕೆ ಫ್ರೀಯಾಗಿ ಇವ್ರಿಗೆ ಸೀಟ್ ಸಿಗುತ್ತೆ. ಇವ್ರ ಸ್ಕೋರ್ ಕಮ್ಮಿ ಇದ್ದರೂ, CETನಲ್ಲಿ ರ್ಯಾಂಕಿಂಗ್ ಕಡಿಮೆ ಇದ್ದರೂ ಸಾಕು, ಫಸ್ಟ್ ಪ್ರಿಯಾರಿಟಿ ಇವ್ರಿಗೆ ಕೊಡ್ತಾರೆ. ಅದು ಒಂದು. ಅದರಿಂದ ಪೇರೆಂಟ್ಸಿಗೆ ತುಂಬ ಸಪೋರ್ಟ್ ಆಗುತ್ತೆ. ಇಲ್ಲಾಂದ್ರೆ ಡೊನೇಷನ್ ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು ಮಕ್ಕಳನ್ನ ಕಲ್ಸೋಕೆ ಆಗ್ತಿರೋದಿಲ್ಲ. ಈ ಮಕ್ಕಳಿಗೆ ಈಸಿಯಾಗಿ ಹೋಗೋಕೆ ಒಂದು ಅವಕಾಶ ಸಿಗುತ್ತೆ. ಆಮೇಲೆ ನಮ್ಮ ಸರ್ಕಾರ ಇವಾಗ ಕ್ರೀಡಾಪಟುಗಳಿಗೆ 2-3% ಜಾಬು ಕೂಡ ರಿಸರ್ವೇಷನ್ ಇದೆ. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಪೋಸ್ಟ್ ಆಫೀಸ್, ಆಮೇಲೆ ರೈಲ್ವೆ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಎಲ್ಲ ಆರ್ಮಿ, CRPF, ನೇವಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ರಿಸರ್ವೇಷನ್ ಇಟ್ಟಿದ್ದಾರೆ. ಡೈರೆಕ್ಟ್ ಮೆಡಲ್ ಇದ್ದರೆ ಡೈರೆಕ್ಟ್ ಜಾಬು ಕೂಡ ಸಿಗುತ್ತೆ. ಅಂಥದ್ದೊಂದು ಅವಕಾಶ ಇದೆ. ಅಂಥ ಒಂದು ಒಳ್ಳೆಯ ಆಫಿಷಿಯಲ್ ಗೇಮ್ನ ಇಲ್ಲಿ ಮಸ್ಟು ಇಲ್ಲಿ ಇದು ನಮಗಿಲ್ಲಿ ಪರಿಚಯ ಮಾಡಿಕೊಟ್ಟಿರುವಂಥದ್ದು ಈ ಬಲಾಡೆ ಬ್ರದರ್ಸ್, ಚಂದ್ರಕಾಂತ್ ಬಲಾಡೆ, ಆಮೇಲೆ ಉಮಾಕಾಂತ್ ಬಲಾಡೆ ಅಂತಿದ್ದಾರೆ. ಸುಮಾರು 7-8 ವರ್ಷದಿಂದ ಇವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಬೀದರಲ್ಲಿ ಗೇಮ್ನ ಡೆವಲಪ್ಮೆಂಟ್ ಮಾಡಬೇಕು, ನಮ್ಗೆ ಅನುಮತಿ ಕೊಡಿ ಅಂತ ಇವರು ಸ್ಟಾರ್ಟ್ ಮಾಡಿದರು. ಇವ್ರ ಜೊತೆ ಮೋರೆ ಅವರು ಜಾಯ್ನ್ ಆಗಿ ಅವರೆಲ್ಲರೂ ಸೇರಿ ಈ ಟೂರ್ನಮೆಂಟ್ನ ಆಯೋಜನೆ ಮಾಡ್ಕೊತಾ ಇದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಮೇಡಮ್ ಇದಕ್ಕೆ. ಆರ್ಗನೈಸಿಂಗ್ ಸುವಿತ್ ಮೋರೆ, ಆರ್ಗನೈಸಿಂಗ್ ಸೆಕ್ರೆಟರಿ, ಬೀದರ್ ಡಿಸ್ಟಿಕ್ ಉಷು ಅಸೋಸಿಯೇಷನ್. ನಮ್ಮ ಬೀದರ್ ಜಿಲ್ಲಾ ಉಷು ಸಂಸ್ಥೆಯ ಅಧ್ಯಕ್ಷರು ಸಿ ವಿ ಬಲಾಡೆ ಅವರು ಮತ್ತು ರಾಜ್ಯ ಸಂಸ್ಥೆಯ ಕಾರ್ಯದರ್ಶಿಗಳು ಅಶೋಕ್ ಮೊಕಾಸಿ ಅಂಥೇಳಿ ಅವರ ಒಂದು ನೆರವಿನಲ್ಲಿ, ರಾಜ್ಯ ಸಂಸ್ಥೆಯ ಒಂದು ನೆರವಿನಲ್ಲಿ ನಾವು ಜಿಲ್ಲಾ ಸಂಸ್ಥೆ ವತಿಯಿಂದ ನಾವು ಈ 22nd ಉಷು ಚಾಂಪಿಯನ್ಶಿಪ್ಪನ್ನು ಆಯೋಜನೆ ಮಾಡಿದ್ದೀವಿ. ಹಲವಾರು ಜಿಲ್ಲೆಯಿಂದ ಮಕ್ಕಳು ಬಂದಿದ್ದಾರೆ. ಕಡಿಮೆ ಸಮಯ ಇರೋದರಿಂದ ಆರ್ಗನೈಸಿಂಗ್ ಚೆನ್ನಾಗಾಗಿದೆ ಅಂತ ನಮ್ಮ ಎಲ್ಲ ಕಡೆಯಿಂದ ಹೇಳ್ತಿದ್ದಾರೆ. ಬಟ್ ನಮ್ಮ ಕಡೆಯಿಂದ 100% ಕೊಡೋಕ್ಕಾಗಿಲ್ಲ. ಅದಕ್ಕೆ ನಾನು ಎಲ್ಲ ಜಿಲ್ಲೆಯ ಪ್ಲೇಯರ್ಸಿಗೆ ಮೊದಲು ನಾನು ಕ್ಷಮೆ ಕೇಳ್ತೀನಿ. ಬಟ್ 100% ಇವತ್ತು ನಾವು ಎಲ್ಲನೂ ಸಾಲ್ವ್ ಮಾಡ್ತೀವಿ, ಏನೇ ಪ್ರಾಬ್ಲಮ್ ಆಗಲ್ಲ. ಆರ್ಗನೈಸಿಂಗ್ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಚಾಂಪಿಯನ್ಶಿಪ್ಪು, ಉಷು ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಪು ಬೀದರ್ ಜಿಲ್ಲೆಯಲ್ಲಿ ಮೊದಲಿಗೆ ನಾವು ಹಮ್ಮಿಕೊಂಡಿದ್ದೀವಿ. ಇಲ್ಲಿವರೆಗೆ ಆಗಿಲ್ಲ ಯಾವುದೇ ಚಾಂಪಿಯನ್ಶಿಪ್ಪು. ಬೀದರ್ ಜಿಲ್ಲೆಯಿಂದ ನಮಗೆ ಪಾಸಿಟಿವ್ ರೆಸ್ಪಾನ್ಸು ಚೆನ್ನಾಗಿ ಬರ್ತಾಯಿದೆ ಎಲ್ಲ ಕಡೆಯಿಂದ. ನಮ್ಮದು ಮುಖ್ಯಮಂತ್ರಿಗಳಾಗಲಿ, ಇಲ್ಲ ನಮ್ಮದು ಸ್ಟೇಟ್ದು ಮಂತ್ರಿಗಳಾಗಲಿ, ಮತ್ತು ಡಿಸ್ಟಿಕ್ ಮಿನಿಸ್ಟರ್ಸ್ಗಳಾಗಲಿ, ಎಲ್ಲ ಕಡೆಯಿಂದ ಪಾಸಿಟಿವ್ ನಮಗೆ ಎಲ್ಲರಿಗೂ ಸಹಾಯ ಮಾಡ್ತೀವಿ. ಇನ್ನು ಈ ಉಷು ಕ್ರೀಡೆಯನ್ನು ನಾವು ಬೀದರ್ ಜಿಲ್ಲೆಯಲ್ಲಿ ಇನ್ನೂ ಚೆನ್ನಾಗಿ ಬೆಳೆಸ್ತೀವಿ ಅಂತ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮ್ಮದೇನು ಮೊದಲಿಂದ ಟಾಸ್ಕಪ್ಪ ಅಂತಂದರೆ, ಇವಾಗ ನಾವು ಇಷ್ಟು ದೊಡ್ಡದೊಂದು ಭಾರವನ್ನು ತೊಗೊಂಡಿದ್ದೀವಿ. ಇನ್ನೂ 1 ವರ್ಷದಲ್ಲಿ ನಾವು ಈ ಕ್ರೀಡೆಯನ್ನು ಮೂಲೆಗೂ ಬೆಳೆಸಬೇಕು. ಮತ್ತೊಂದು ನಮ್ಮ ಇಲ್ಲಿ ಭಾಳ ದೊಡ್ಡ ಮಾನ್ಯ ಗಣ್ಯರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಉಷು ಕ್ರೀಡೆಯಲ್ಲಿ ಮಕ್ಕಳಿಗೆ ಭಾಳಷ್ಟು ಸವಲತ್ತುಗಳಿವೆ. ನಾವು ಹಲವಾರು ಕ್ರೀಡೆಗಳನ್ನು ಮಾಡಿದ್ದೀವಿ, ಬಟ್ ಉಷು ಕ್ರೀಡೆಯಲ್ಲಿರುವ ಸವಲತ್ತು ನನಗೆ ಮೊದಲಿಂದನೂ ಗೊತ್ತಿದೆ. ಆದರೆ ಉಷು ಕ್ರೀಡೆ ನನಗೆ ಸಿಕ್ಕಿದೆ. ಆದ್ದರಿಂದ ನಾನು ಆ ಸವಲತ್ತನ್ನು ನಮ್ಮ ಮಕ್ಕಳಿಗೆ, ಬೀದರ್ ಜಿಲ್ಲೆ ಮಕ್ಕಳಿಗೆ ಸಿಗಬೇಕು. ಬೀದರ್ ಜಿಲ್ಲೆ ಮಗು ನ್ಯಾಷನಲ್ ಗೇಮ್ ಇನ್ನೂವರೆಗೆ ಆಡಿಲ್ಲ. ನ್ಯಾಷನಲ್ ಗೇಮ್ಸ್ ಅಂತ ಇರುತ್ತೆ, ಗೌರ್ನಮೆಂಟ್ ಗೇಮ್ಸು, ಅದು ಇನ್ನೂ ಆಡಿಲ್ಲ. ಅದು ಆಡಬೇಕು, ಈ ಒಂದು ಉಷು ಕ್ರೀಡೆಯಿಂದ ಆಡಬೇಕು. ಹಾಗೂ ಅವರಿಗೆ ಒಂದು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಲಿ, ಮಕ್ಕಳಿಗೆ ಒಂದು ಭವನ ಆಗಲಿ, ಒಂದು ಕ್ರೀಡಾಂಗಣದಲ್ಲಿ ಒಂದು ಸಣ್ಣ ವ್ಯವಸ್ಥೆ ಆಗಲಿ, ಮುಂಬರುವ ವಿಭಾಗದಲ್ಲಿ ಸಣ್ಣ ವ್ಯವಸ್ಥೆ ಅವರಿಗೆ ಕಂಟಿನ್ಯೂಸ್ ಆಗಿ ಸಿಗಲಿ ಅಂತ ನಮ್ಮದು ಇಲ್ಲಿರೋ ಅಧಿಕಾರಿಗಳೆಲ್ಲ ಒಪ್ಕೊಂಡಿದ್ದಾರೆ. ಪಾಸಿಟಿವ್ ಆಗಿ ಎಲ್ಲನೂ ನಿಮಗೆಲ್ಲ ವ್ಯವಸ್ಥೆ ಮಾಡಿಸ್ಕೊತೀನಿ ಅಂತಂದಿದ್ದಾರೆ. ಇದು ಒಂದು ನಮಗೊಂದು ಅನುಭವ, ಫಸ್ಟ್ ಅನುಭವ. ಮುಂದೆ ನಾವು ಇನ್ನೂ ಚೆನ್ನಾಗಿ ಉಷುವನ್ನು ನಾವು ಮೇಲ್ಗಡೆ ಬರ್ತೀವಿ. ಉಷು ಮಕ್ಕಳು ಇನ್ನೂ ಮುಂದೆ ಹೆಚ್ಚಿನ ಫೆಸಿಲಿಟಿನ ನಮ್ಮದು ಬೀದರ್ ಜಿಲ್ಲೆ ಮಕ್ಕಳು ತೊಗೊಳಂಗೆ ಮಾಡ್ತೀವಿ. ಇನ್ನೊಂದು ನಮ್ಮದು ರಾಜ್ಯ ಸಂಸ್ಥೆಯ ಕಾರ್ಯದರ್ಶಿಗಳು ಅಶೋಕ್ ಮೊಕಾಸಿ ಸರ್ ಹೇಳಿದ್ರು, ನಮ್ಮ ಜಿಲ್ಲೆಯಿಂದ 10 ವುಮೆನ್ಸ್ಗೆ ಖೇಲೋ ಇಂಡಿಯಾ ವುಮೆನ್ಸ್ ಲೀಗಿಗೆ ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ನಮ್ಗೆ ಭಾಳ ದೊಡ್ಡ ಖುಷಿ ವಿಚಾರ. ಅಷ್ಟು ಈಸಿಯಾಗಿ ಸಿಗಲ್ಲ ಖೇಲೋ ಇಂಡಿಯಾ ಹೋಗಬೇಕಂದ್ರೆ ಭಾಳಷ್ಟು ಕಷ್ಟಪಡಬೇಕಾಗ್ತದೆ. ಡೇ ಆ್ಯಂಡ್ ನೈಟ್ ಪ್ರಾಕ್ಟೀಸ್ನೂ ಮಾಡಬೇಕಾಗ್ತದೆ. ಅದು ಇಲ್ಲ ಅಂದ್ರೂ ಒಂದು 8 ವರ್ಷ ಪ್ರಾಕ್ಟೀಸ್ ಮಾಡಿದ ಮಕ್ಕಳಿಗೂ ಆ ಜಾಗ ಸಿಗಲ್ಲ. ಅದನ್ನು ನಮಗೆ ಕೊಡ್ತಾಯಿದ್ದಾರೆ. ಇದು ಒಂದು ಭಾಳ ದೊಡ್ಡ 2ನೇ ಟಾಸ್ಕು. ನಾವು ಅದನ್ನು ಕಂಪ್ಲೀಟ್ ಮಾಡಬೇಕು. ನಮ್ಮ ಹತ್ರ ನ್ಯಾಷನಲ್ ಕೋಚರ್ಸ್ ಇದ್ದಾರೆ, NIS ಕೋಚರ್ಸ್ ಇದ್ದಾರೆ ಸ್ಟೇಟಲ್ಲಿ.
ಅವರನ್ನು ನಾವು ಬರಮಾಡಿಕೊಂಡು ಬೀದರಿಗೆ ಬರಮಾಡಿಕೊಂಡು ಮತ್ತೆ ಅದೇ ಟ್ರೈನಿಂಗನ್ನು ಒಂದು 10 ದಿವಸದ ಟ್ರೈನಿಂಗ್ ಆಗಲಿ ಏನೋ ಒಂದು ಇಟ್ಕೊಂಡು ಅವರಿಗೆ ಒಂದು ಒಳ್ಳೆ ಟ್ರೈನಿಂಗ್ ಕೊಟ್ಟು ವುಮೆನ್ಸ್ ಲೀಗಿಗೆ ಕಳಿಸೋಣ ಅಂತ ನಾನು ಈ ಮೂಲಕ ಹೇಳ್ತೀನಿ. ಜೂನಿಯರು ಸಬ್ ಜೂನಿಯರು ಇವಾಗ ವಲಯ ಮಟ್ಟಕ್ಕೆ ಹೋಗ್ತಾರೆ ಮೇಡಮ್, ಝೋನಲ್ ಚಾಂಪಿಯನ್ಶಿಪ್ಗೆ ಹೋಗ್ತಾರೆ. ಅಲ್ಲಿ ಸೆಲೆಕ್ಷನ್ ಆಗಿಬಿಟ್ಟು ನ್ಯಾಷನಲ್ ಖೇಲೋ ಇಂಡಿಯಾ ಹೋಗ್ತಾರೆ. ಅದರ ಸಲುವಾಗಿ ನಮಗಿದು ಒಂದು ಭಾಳ ದೊಡ್ಡ ಅಪಾರ್ಚುನಿಟಿ ಬೀದರ್ ಜಿಲ್ಲೆಗೆ. ಅದರ ಸಲುವಾಗಿ ನಾನು ರಾಜ್ಯ ಊಷು ಸಂಸ್ಥೆಗೆ ನಾನು ಯಾವ ರೀತಿ ಧನ್ಯವಾದ ಹೇಳಬೇಕು ನಂಗೆ ಅರ್ಥ ಆಗಲ್ಲ. ನಾವು ಹೃದಯಪೂರ್ವಕವಾಗಿ ಅವರನ್ನು ನಾವು ಧನ್ಯವಾದಗಳನ್ನು ಹೇಳ್ತೀನಿ ಈ ಒಂದು ಮೀಡಿಯಾ ಪ್ರಕಾರ. ಮತ್ತು ನಮ್ಮದು ಮೀಡಿಯಾ ಬಾಂಧವರು ನಮಗೆ ಕೊಟ್ಟಷ್ಟು ಸಪೋರ್ಟ್ ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ಭಾಳಷ್ಟು ಸಪೋರ್ಟ್ ಕೊಟ್ಟರು. ನಮ್ಮ ಎಲ್ಲ ಮೀಡಿಯಾದವರಿಗೂ ನಾನು ಈ ಮೂಲಕ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಹೆಸರು ಅನಿತಾ ಚವಾಣ್ ಅಂತ. ನನ್ನ ಗುರುಗಳಾದಂಥ ಅಶೋಕ್ ಡಿ ಮುಕಾಶಿ ಸರ್ ಮತ್ತು ಸಂಗಮೇಶ್ ಲಾಯತ್ಗುಂದಿ. ನಾನು ನ್ಯಾಷನಲ್ ಮೆಡಲಿಸ್ಟು. ಮೊನ್ನೆ 37 ಸೀನಿಯರ್ ನ್ಯಾಷನಲ್ಸ್ ಗೇಮ್ ಆಯಿತು. ಅಲ್ಲಿ ನಂದು ಬ್ರಾಂಜ್ ಮೆಡಲ್ ಆಯಿತು. ನಾನು ಸುಮಾರು 5-6 ವರ್ಷ ಆಯಿತು, 8-5 ವರ್ಷ ಕಂಟಿನ್ಯೂ ಸತತ ನಮ್ಮ ಸ್ಟೇಟಿಗೆ ಮೆಡಲ್ ತರ್ತಾಯಿದ್ದೀನಿ ನಾನು. ಉಷು ಅಂತ ಮಾರ್ಷಲ್ ಆರ್ಟ್ ಇದು ಅಂದ್ರೆ ಇದು ಅಥಾರಿಟಿ ಆಫ್ ಇಂಡಿಯಾ ಒಳಗೆ ಇಟ್ಕೊಂಡಿದ್ದ ಗೇಮ್ ಇದು. ಅಂದರೆ ನಮಗೆ ಚೆನ್ನಾಗಿ ಬೆನಿಫಿಟ್ ಇದೆ ಈ ಗೇಮಿಂದ. ನಾನು ಸುಮಾರು ನ್ಯಾಷನಲ್ ಮೆಡಲ್ ಮಾಡಿ ನಾನು ಸ್ಕಾಲರ್ಶಿಪ್ನೂ ತೊಗೊಂಡಿದ್ದೀನಿ. ಪ್ರತಿ ವರ್ಷ 3 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ತೊಗೋತೀನಿ ನಾನು. ನಮ್ಮ ಜಿಲ್ಲಾ ಕ್ರೀಡಾಂಗಣದಿಂದ ನಮ್ಮ ಒಲಿಂಪಿಕ್ ಅವರು ನಮಗೆ ಅಮೌಂಟ್ ಕೊಡ್ತಾರೆ, ಅದರ ಸ್ಕಾಲರ್ಶಿಪ್ಸರು. ನಾನು ಒಂದು SC/ST ಸ್ಟೂಡೆಂಟು. ಇವರ ಸಹಾಯದಿಂದ ಅಶೋಕ್ ಮುಕಾಶಿ ಅವ್ರ ಸಂಗಮೇಶ್ ಸರ್ ಸಹಾಯದಿಂದ ನಾನು ಇಷ್ಟು ಲೆವೆಲಿಗೆ ಬೆಳಿಬೇಕಂದ್ರೆ ಇವರೇ ಕಾರಣ ನನಗೆ. ಇದನ್ನು ಇದು ನಾನೇನು ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ಮಾರ್ಷಲ್ ಆರ್ಟ್ ಕಲಿಬೇಕಂದ್ರೆ ಅವರು ಈ ಜನಕ್ಕೆ ಈ ವಾತಾವರಣ ನೋಡಿದ್ರೆ ಅತ್ಯಾಚಾರ ಅವೆಲ್ಲ ನಡೀತಾ ಇದೆ. ಹೆಣ್ಮಕ್ಕಳಿಗೆ ಬೇಕು ಸೆಲ್ಫ್ ಡಿಫೆನ್ಸ್ ಇರಲಿಲ್ಲ ಅಂದರೆ ಏನೋ ನಾವು ಯಾರೂ ಅಟ್ಯಾಕ್ ಮಾಡ್ತಾರೆ, ನಾವು ತಪ್ಪಿಸ್ಕೊಳ್ಳೋಕೆ ಬರಲ್ಲ. ನಾವು ಮಾಡಿದ್ವಿ ಅಂದ್ರೆ, ನಾವು ಕಲ್ತೀವಿ ಅಂದ್ರೆ ಯಾರಿಗೆ ಏನು ನಾವು ಸೆಲ್ಫ್ ಡಿಫೆನ್ಸ್ ಕಲ್ತೀವಿ, ನಮಗೆ ಯಾವ ಅತ್ಯಾಚಾರ ಆಗೋಲ್ಲ, ಏನೂ ಆಗೋಲ್ಲ. ನಾವು ಧೈರ್ಯದಿಂದ ಡಿಫೆನ್ಸ್ ಮಾಡ್ತೀವಿ ಬೇರೆದವರಿಗೆ. ಈ ಥರ ಮಾಡ್ಬೋದು. ನನ್ನ ಹೆಸರು ಅನಿತಾ ಚವಾಣ್ ಅಂತ. ನಾನು ಮೇಡಮ್ ಇವರು ಬಾಗಲಕೋಟಿನಲ್ಲಿ ಪ್ರತಿದಿನ 150 ಹೆಣ್ಣು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸುಮಾರು ಒಂದು 6 ವರ್ಷ ರೂರಲ್ ಏರಿಯಾದಲ್ಲಿರುವಂಥ ಹೆಣ್ಣುಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಅವರು ಸ್ವಾವಲಂಬಿಯಾಗಿ ಬದುಕಬೇಕು, ಧೈರ್ಯವಾಗಿ ಬದುಕಬೇಕು, ನಾವು ಯಾರಿಗೂ ಅಂಜಬಾರ್ದು ಈಗಿನ ದಿನದಾಗ ಅಂಥೇಳಿ 150 ಬಡ ಮಕ್ಕಳಿಗೆ ಫ್ರೀಯಾಗಿ ಇವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮೇಡಮ್ ಅವರು. ಲಾಯತ್ಗುಂದಿ ಅಂತ ಇಂಟರ್ನ್ಯಾಷನಲ್ ಮೆಡಲಿಸ್ಟು, ಆಮೇಲೆ ಕೋಶಾಧ್ಯಕ್ಷ ಕರ್ನಾಟಕ ರಾಜ್ಯ ಉಷು ಸಂಸ್ಥೆ. ಸೊ ಇದು ಒಳ್ಳೆಯ ಒಂದು ಅಫಿಷಿಯಲ್ ಗೇಮ್ ಇದೆ. ಸೊ ಇದರಲ್ಲಿ ಮೆಡಲ್ ಪಡೆದಂಥ ಮಕ್ಕಳು ಇಲ್ಲಿವರೆಗೂ ಸುಮಾರು ಜನ ಮೆಡಿಕಲ್ ಹೋಗಿದ್ದಾರೆ, ಇಂಜಿನಿಯರಿಂಗ್ ಹೋಗಿದ್ದಾರೆ. ಸೊ ನನ್ನ ಕೈಯಲ್ಲಿ ಕಲಿತ ಮಕ್ಕಳು ಮಾತ್ರ ಸುಮಾರು ಜನ ಹೋಗಿದ್ದಾರೆ, ಇಡೀ ರಾಜ್ಯ ತುಂಬಾನು ಹೋಗಿದ್ದಾರೆ. ಈ ವರ್ಷ 12 ಹುಡುಗರು ಇಂಜಿನಿಯರಿಂಗ್ ಹೋಗಿದ್ದಾರೆ. ಅವರಿಗೆಲ್ಲ 1,20,000 ರ್ಯಾಂಕಿಂಗ್ ಮೇಲೆ ಹೋದ್ರೂ ಫಸ್ಟ್ ರೌಂಡಲ್ಲೇ ಗೌರ್ಮೆಂಟ್ ಅವರಿಗೆ ಫ್ರೀ ಶೀಟಾಗಿ ಕೊಟ್ಟಿದೆ. ಆಮೇಲೆ ಅವರು ಅದು ಫ್ರೀ ಶೀಟ್ ಅಲ್ಲದೆ ಮತ್ತು ಗೌರ್ಮೆಂಟ್ ಫೀಸ್ ಕಟ್ಟಿದ್ದು ಅವರಿಗೆ ಫೀಸ್ ರಿಯಂಬರ್ಸ್ಮೆಂಟು ಈ ಗೇಮಲ್ಲಿದೆ. ಸಂಗಮೇಶ್ ಲಾಯತ್ಗುಂದಿ.